ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಬಿಗ್ ಸರ್ಪ್ರೈಸ್. ಬಿಗ್ ಬಾಸ್ ಹೌಸ್ ಒಳಗಡೆ ಈಗ ಸುದೀಪ್ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಆಗಿದ್ದಾರೆ ಕಿಚ್ಚ ಸುದೀಪ್. ನಿರೂಪಕ ನಟ ಕಿಚ್ಚ ಸುದೀಪ್, ಬಿಗ್ ಬಾಸ್ ನಿರೂಪಕ ಸುದೀಪ್ ಬಿಗ್ ಬಾಸ್ ಮನೆಯೊಳಗೆ ಈಗ ಎಂಟ್ರಿ ಯಾಗಿದ್ದಾರೆ. ಒಂದು ರೀತಿ ಬಿಗ್ ಸರ್ಪ್ರೈಸ್ ಅಲ್ಲಿನ ಸ್ಪರ್ಧಿಗಳಿಗೆ. ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆಗೆ ಮನೆಯೊಳಗೆ ಕಾಣಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ರೀತಿ ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಯಾವತ್ತೂ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಕಿಚ್ಚ ಸುದೀಪ್. ಇದೀಗ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಆಗಿದ್ದಾರೆ. ಬಿಗ್ ಸರ್ಪ್ರೈಸ್ ಒಂದು ರೀತಿ ಅಲ್ಲಿನ ಬಿಗ್ ಬಾಸ್ ಹೌಸ್ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ. ಬಿಗ್ ಬಾಸ್ ನಿರೂಪಕ ಸುದೀಪ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಆಗಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಹೌಸ್ ಒಳಗಡೆ ಹೋಗಿರೋದು ಅಂದ್ರೆ ಈಗಾಗಲೇ ಹೋಗಿದ್ದಾರಾ? ಅಂದ್ರೆ ಒಂದಿನ ಪೂರ್ತಿ ಅವ್ರ ಜೊತೆ ಇರ್ತಾರ, ಇಲ್ಲ ಟಾಸ್ಕ್ ಏನಾದ್ರು ಕೊಟ್ಟು ವಾಪಸ್ ಬರ್ತಾರ? ಏನಿದೆ ಹೆಚ್ಚಿನ ಮಾಹಿತಿ ಅಂತ? ಖಂಡಿತ ಮಾದೇಶ್, ಏನಂದ್ರೆ ಇದು ಮೊದಲ ಬಾರಿಗೆ ಈ ಸೀಸನ್ ನಲ್ಲಿ ಮಾತ್ರ. ಯಾಕಂದ್ರೆ ಕಳೆದ ಒಂದಿಷ್ಟು ಸೀಸನ್ಗಳಲ್ಲಿ ಸುದೀಪ್ ಅವರು ಸ್ಪರ್ಧಿಗಳ ಜೊತೆಗೆ ಏನೋ ಮಾತುಕತೆಯನ್ನ ಮಾಡಿದ್ರು. ಆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಅವ್ರ ಜೊತೆಗೆ ಊಟ ತಿಂಡಿ ಮಾಡೋದಿರ್ಬೋದು, ಜೊತೆಗೆ ಉಳಿದ ಹರಟೆಗಳನ್ನ ಹೊಡೆದು ತಮಾಷೆ ಮಾಡ್ಕೊಂಡು ಬಂದಿರುವಂತದ್ದಿದೆ. ಆದ್ರೆ ಈ ಬಾರಿ ಸೀಸನ್ ನಲ್ಲಿ ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಏನಂದ್ರೆ ಮಾದೇಶ್, ಈಗಾಗ್ಲೇ ಅಂದ್ರೆ ಚಿತ್ರೀಕರಣ ನಡೀತಾ ಇರೋದ್ರಿಂದ ಈಗಾಗಲೇ ಮನೆ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಸುದೀಪ್ ಎಂಟ್ರಿ ಕೊಟ್ಟಿದ್ದಾರೆ. ಸ್ಪರ್ಧಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಷಯ ಬಹಿರಂಗವಾಗಿದೆ. ಹೀಗಾಗಿ ಒಂದು ಸ್ಪರ್ಧಿಗಳಿಗೆ ಇದೊಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಒಳಗಡೆನೆ ಒಂದು 4 ಗೋಡೆ ಮಧ್ಯೆ ಇದ್ಕೊಂಡು ಅವ್ರವ್ರನ್ನೇ ಮುಖ ನೋಡ್ಕೊಂಡು ಅವ್ರ ಜೊತೆಗೆ ಮಾತಾಡ್ಕೊಂಡಿರುವಂತದ್ದು ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಇರೋದಿಲ್ಲ ಸ್ಪರ್ಧಿಗಳಿಗೆ. ಹೀಗಾಗಿ ನಿರೂಪಕ ಕಿಚ್ಚ ಸುದೀಪ್ ಎಂಟ್ರಿ ಕೊಟ್ಟಾಗ ಅವ್ರಿಗೆ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಆ ಒಂದು ಕ್ಷಣ ಏನು ಅದು ಇವತ್ತು ಪ್ರಸಾರ ಆಗುವ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅದು ಆ ಪ್ರಸಾರ ಆಗುತ್ತೆ. ಅದು ಎಷ್ಟು ಗಂಟೆವರೆಗೆ ಸುದೀಪ್ ಅಲ್ಲಿ ಇರ್ತಾರೆ ಅನ್ನೋದು ಬಹುಶಃ ಸಂಪೂರ್ಣ ಏನು ಒಂದು ದಿನಗಳ ಕಾಲ ಅಥವಾ ಬಹಳ ಗಂಟೆಗಳ ಕಾಲ ಅಲ್ಲಿ ಅವ್ರ ಜೊತೆಗೆ ಇರೋದಿಲ್ಲ. ಒಂದಿಷ್ಟು ಕೆಲ ಕ್ಷಣಗಳು ಮತ್ತೆ ಕೆಲ ಗಂಟೆಗಳು ಮಾತ್ರ ಅಲ್ಲಿ ಸ್ಪರ್ಧಿಗಳ ಜೊತೆಗೆ ಕಳೆದು ಆಮೇಲೆ ವಾಪಸ್ ಆಗ್ತಾರೆ ಅನ್ನೋದು ಸದ್ಯದ ಮಾಹಿತಿ ಮಾದೇಶ್. ಯಾಕಂದ್ರೆ ಈ ವಾರ ಸಿಕ್ಕಾಪಟ್ಟೆ ಒಂದ್ ತರದ ಸರ್ಪ್ರೈಸ್ ಗಳು ಕೊಡ್ತಿದ್ದಾರೆ ಅಂತ. ಅಂದ್ರೆ ಯಾರು ಮನೆಯಿಂದ ಔಟ್ ಆಗ್ತಾರೆ ಬಿಗ್ ಬಾಸ್ ಮನೆಯಿಂದ ಅನ್ನೋದೇ ಒಂದ್ ರೀತಿ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದು ಓಂ ಪ್ರಕಾಶ್ ರಾವ್ ಔಟ್ ಆಗಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಇದು ಕೂಡ ಒಂದ್ ರೀತಿ ಸರ್ಪ್ರೈಸ್ ಅನ್ಸುತ್ತೆ ಈಗ ಎಂಟರ್ ಆಗಿರುವಂತದ್ದು ಅವ್ರಿಗೆ. ಸದ್ಯ ನಿಜಕ್ಕೂ ಮಾದೇಶ್, ಏನಂದ್ರೆ ಸ್ಪರ್ಧಿಗಳು ಔಟ್ ಆಗೋದು ಕೂಡ ಯಾವತ್ತೂ ಇನ್ನು ಸೀಕ್ರೆಟ್ ಆಗಿ ಇಡುತ್ತೆ ಬಿಗ್ ಬಾಸ್ ಟೀಮ್. ಆದ್ರೆ ಯಾವತ್ತೂ ಕೂಡ ಒಂದು ಅದು ಇದು ಅನ್ನೋದು ಗಾಸಿಪ್ ಬರುತ್ತೆ. ಅವರು ಆಗ್ತಾರೆ, ಇವ್ರು ಆಗ್ತಾರೆ, ಔಟ್ ಆಗ್ತಾರೆ ಅನ್ನೋದು. ಆದ್ರೆ ಸುದೀಪ್ ಎಂಟ್ರಿ ಕೊಟ್ಟಿರೋದ್ರಿಂದ ಇದಕ್ಕೂ ಏನು ಸಂಬಂಧ ಇಲ್ಲ. ಅದು ನೇರವಾಗಿ ಕೂಡ ನಾಮಿನೇಟ್ ಮಾಡಲೂಬಹುದು. ನೇರವಾಗಿ ಮನೆ ಒಳಗಡೆ ಹೋಗಿ ಅಲ್ಲಿಂದ ಏನು ಸ್ಪರ್ಧಿಗಳನ್ನು ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರನ್ನ ಅನೌನ್ಸ್ ಮಾಡಲೂಬಹುದು. ಜೊತೆಗೆ ಕಳೆದ ಎಲ್ಲಾ ಸೀಸನ್ಗಳಿಗೂ ಹೋಲಿಸಿದ್ರೆ ಈ ಬಾರಿ ಏನು ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅನ್ನೋದೊಂದು ಊಹೆ ಎಲ್ಲರಲ್ಲೂ. ಆದ್ರೆ ಅದೇನು ಅನ್ನೋದನ್ನ ಇವತ್ತಿನ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಮಾದೇಶ್. ಓಕೆ, ಧನ್ಯವಾದ ಭಾರತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸೀಸನ್ ನಲ್ಲಿ ಮೊದಲ ಬಾರಿಗೆ ಬಿಗ್ ಬಾಸ್ ಹೌಸ್ ಒಳಗಡೆ ಸುದೀಪ್, ಕಿಚ್ಚ ಸುದೀಪ್ ನಿರೂಪಕ ನಟ ಎಂಟ್ರಿ ಆಗಿರುವಂತದ್ದು ಒಂದು ರೀತಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದು ರೀತಿ ಬಿಗ್ ಸರ್ಪ್ರೈಸ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ.
ಎಲ್ರಿಗೂ ಒಂದ್ ರೀತಿ ಶಾಕ್ ಆಗಿರುತ್ತೆ. ನಿನ್ನೆ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂತ ಬಗ್ಗೆ ಕೂಡ ಸಾಕಷ್ಟು ಗೊಂದಲಗಳಿತ್ತು. ಈಗ ಮತ್ತೊಂದು ಸರ್ಪ್ರೈಸ್ ಅನ್ನ ಸುದೀಪ್ ಅವರು ಕೊಟ್ಟಿದ್ದಾರೆ. ಅವರು ಎಂಟರ್ ಆಗಿದ್ದಾರೆ. ಎಂಟರ್ ಆಗಿ ಅಲ್ಲಿ ಅವ್ರ ಜೊತೆಗೆ ಊಟ ಮಾಡಿ ಮತ್ತೆ ವಾಪಸ್ ಆಗ್ತಾರೆ ಅನ್ಸುತ್ತೆ. ಕೆಲ ಹೊತ್ತು ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸುದೀಪ್ ಅವರು ಹೋಗಿರುವಂತದ್ದು. ಒಟ್ಟಾರೆ ಒಂದು ರೀತಿ ಬಿಗ್ ಸರ್ಪ್ರೈಸ್ ಅನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪ್ ಕೊಟ್ಟಿದ್ದಾರೆ.